IPL MLAಗಳಿಗೆ 5 ಪಾಸ್ ಕೊಡಬೇಕಂತೆ. ನಮ್ಮ ಹೆಂಡತಿ ಮಕ್ಕಳ ಸಲುವಾಗಿ ಕ್ರಿಕೆಟ್ ನಡೆಯುತ್ತಾ? MLAಗಳಾದ ನಮಗೆ 2 ಲಕ್ಷ ವೇತನ ಕೊಡ್ತಾರೆ. IPL ನ ಮ್ಯಾಚ್ ಇದು. ಇನ್ನು MLAಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವಾಗಿ ನಮ್ಮ ಹೆಂಡತಿ ಮಕ್ಕಳ ಸಲುವಾಗಿ ಕ್ರಿಕೆಟ್ ನಡೆಯುತ್ತಾ? MLAಗಳಾದ ನಮಗೆ 2 ಲಕ್ಷ ವೇತನ ಕೊಡ್ತಾರೆ. 5,000ಕ್ಕೆ ಟಿಕೆಟ್ ತಗೊಂಡು ತಿಂಡಿ ಇದ್ರೆ ಹೋಗಬೇಕು ಅಂತ ವಿಜೇಂದ್ರ ಕಾಶಪ್ಪನವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆ ನಮಗೆ 5 ಟಿಕೆಟ್ ಕೊಡಬೇಕು ಅಂತ ಕಾಶಪ್ಪ ಬೇಡಿಕೆ ಇಟ್ರು. ಇದು ರಾಷ್ಟ್ರಮಟ್ಟದಲ್ಲಿ ಭಾರಿ ಟೀಕೆಗೆ ಒಳಗಾಯಿತು. ಇದೇ ವಿಚಾರವಾಗಿ ಈಗ ಕಾಶಪ್ಪ ವಿರುದ್ಧ ಯತ್ನಾಳ್ ಮುಗಿಬಿದ್ದಿದ್ದಾರೆ. MLAಗಳಿಗೆ ಪಾಸ್ ಸಿಗಬೇಕು ಅಂತೀರಿ, ಶಾಸಕರಿಗೆ 2 ಲಕ್ಷ ಸಂಬಳ ಕೊಡುತ್ತೆ ಸರ್ಕಾರ, ವೇತನ ಕೊಟ್ಟು ಕೂಡ 5,000ಕ್ಕೆ ಟಿಕೆಟ್ ಕೊಂಡುಕೊಳ್ಳೋಕ್ಕಾಗಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. 5,000ಕ್ಕೆ ಟಿಕೆಟ್ ತಗೊಂಡು ತಿಂಡಿ ಇದ್ರೆ ಹೋಗಬೇಕು ಅಂದಿದ್ದಾರೆ. ವಿಜೇಂದ್ರ ಕಾಶಪ್ಪ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆ ನಮಗೆ ಟಿಕೆಟ್ ಕೊಡಬೇಕು ಎಂದು ಕಾಶಪ್ಪ ಬೇಡಿಕೆ ಇಟ್ಟಿದ್ರು. ಇದು ರಾಷ್ಟ್ರ ಮಟ್ಟದಲ್ಲೇ ಭಾರಿ ಟೀಕೆಗೆ ಒಳಗಾಗಿತ್ತು. ಇದೇ ವಿಚಾರವಾಗಿ ಈಗ ಕಾಶಪ್ಪ ವಿರುದ್ಧ ಯತ್ನಾಳ್ ಮಾತನಾಡಿದ್ದಾರೆ. ಸಲುವಾಗಿ MLAಗಳು 5 ಪಾಸ್ ಕೊಡ್ಬೇಕತ್ತ. ಅಂದರೆ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಅದು ಕ್ರಿಕೆಟ್ ನಡೀತೈತೆ. 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮಗೆ. ಒಂದು 5,000 ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬೇಕಾದ್ರೆ ತಿಂಡಿದ್ರೆ ಹೋಗ್ಬೇಕು. ಬಿಟ್ಟು ಇಂಥವನ್ನೆಲ್ಲ ಅವ್ರನ್ನೇ ಹೈಲೈಟ್ ಮಾಡ್ತಾರೆ. ಮತ್ತು IPL ಟಿಕೆಟ್ ಸಲುವಾಗಿ MLAಗಳು 5 ಪಾಸ್ ಕೊಡ್ಬೇಕತ್ತ. ಅಂದರೆ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಅದು ಕ್ರಿಕೆಟ್ ನಡೀತೈತೆ. 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮಗೆ. ಒಂದು 5,000 ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬೇಕಾದ್ರೆ ತಿಂಡಿದ್ರೆ ಹೋಗ್ಬೇಕು. ಬಿಟ್ಟು ಇಂಥವನ್ನೆಲ್ಲ ಅವ್ರನ್ನೇ ಹೈಲೈಟ್ ಮಾಡ್ತಾರೆ. ಮತ್ತು IPL ಟಿಕೆಟ್ ಸಲುವಾಗಿ MLAಗಳು 5 ಪಾಸ್ ಕೊಡ್ಬೇಕತ್ತ. ಅಂದರೆ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಅದು ಕ್ರಿಕೆಟ್ ನಡೀತೈತೆ. 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮಗೆ. ಒಂದು 5,000 ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬೇಕಾದ್ರೆ ತಿಂಡಿದ್ರೆ ಹೋಗ್ಬೇಕು. ಬಿಟ್ಟು ಇಂಥವನ್ನೆಲ್ಲ ಅವ್ರನ್ನೇ ಹೈಲೈಟ್ ಮಾಡ್ತಾರೆ. ಮತ್ತು ಯತ್ನಾಳ್ ವಾಗ್ದಾಳಿ ಮಾಡಿರುವಂಥದ್ದು ಸದನದಲ್ಲಿ ಈ ಟಿಕೆಟ್ ವಿಚಾರ ಭಾರಿ ಪ್ರಸ್ತಾಪವಾಯಿತು. ಇದಕ್ಕೆ ವ್ಯಾಪಕವಾದಂತಹ ಟೀಕೆಗಳು ರಾಷ್ಟ್ರಮಟ್ಟದಲ್ಲಿ ವ್ಯಕ್ತವಾಯಿತು. IPL ಅನ್ನೋದು ನಮ್ಮ ಹೆಂಡ್ರು ಮಕ್ಕಳು ಸಲುವಾಗಿ ಕ್ರಿಕೆಟ್ ನಡೆಯುತ್ತಾ? ಅದು ಬೇಕು ಅಂದರೆ ಸಂಬಳ ಬರುತ್ತೆ, 2-3 ಲಕ್ಷ ಸಂಬಳ ಇರುತ್ತೆ, 5,000 ಟಿಕೆಟ್ ತೊಗೊಂಡು ಹೋಗೋಕ್ಕಾಗಲ್ವಾ MLAಗಳಿಗೆ ಅಂತ ಯತ್ನಾಳ್ ವಾಗ್ದಾಳಿ ಮಾಡಿದ್ರು. 5,000ಕ್ಕೆ ಟಿಕೆಟ್ ತಗೊಂಡು ಹೋಗಬೇಕು, ನೋಡಬೇಕು. ವಿಜೇಂದ್ರ ಕಾಶಪ್ಪ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮೊನ್ನೆ ನಮಗೆ ಟಿಕೆಟ್ ಕೊಡಿ, 5 ಟಿಕೆಟ್ ಕೊಡಬೇಕು ಅಂತ ಏನು ಕಾಶಪ್ಪ ಬೇಡಿಕೆ ಇಟ್ಟರು. ಇದಕ್ಕೆ ಕೇವಲ ಯತ್ನಾಳೆಲ್ಲ ರಾಷ್ಟ್ರಮಟ್ಟದಲ್ಲೇ ವ್ಯಾಪಕವಾದಂತಹ ಟೀಕೆ ವ್ಯಕ್ತವಾಗ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.